ಪ್ರಿಯ ಕೇಳುಗರೆ, ಈ ಕಥೆಯನ್ನು ಕಡೆಯವರೆಗೆ ಸಂಪೂರ್ಣವಾಗಿ ಕೇಳಿ. ಇದನ್ನು ಕೇಳಿದ ನಂತರ ನೀವು ಬಾಳುವ ರೀತಿ ಹಾಗೂ ಜೀವನದಲ್ಲಿ ಬಹಳ ಬದಲಾವಣೆ ತರುವುದು ಸರಳವಾಗುವುದು. ಈ ಕಥೆಯಿಂದ ನಾವು ಹೇಗೆ ದೊಡ್ಡ ದೊಡ್ಡ ಸಾಧನೆಗಳ ಮಾಡಬಹುದೆಂದು ತಿಳಿಯಬಹುದು. ಕೇಳುಗರೆ, ನೀವು ಮೊದಲ ಬಾರಿಗೆ ನಮ್ಮ ಚಾನೆಲ್ಲಿಗೆ ಬಂದಿದ್ದರೆ ಅಥವಾ ಚಾನೆಲ್ಲಿನ ಸದಸ್ಯರಾಗಿರದಿದ್ದರೆ ನಮ್ಮ ಚಾನೆಲ್ಲಿನ ಸದಸ್ಯರಾಗಿರಿ ಹಾಗೂ ನಿಮ್ಮ ಅನಿಸಿಕೆಯನ್ನು ತಿಳಿಸಿರಿ. ಅದು ನಮಗೆ ಪ್ರೋತ್ಸಾಹ ನೀಡುತ್ತದೆ ಮತ್ತು ಮಾಡಿದ್ದು ಸಾರ್ಥಕ ಎನಿಸುತ್ತದೆ. ನಾವು ಪ್ರತಿ ಬಾರಿಯೂ ಹೊಸ ಸುಂದರ ಕಥೆಗಳ ತರುವ ಪ್ರಯತ್ನ ಮಾಡುತ್ತೇವೆ. ಬುದ್ಧ ಹೇಳುತ್ತಾನೆ, ನಾವು ನಿರಂತರ ಹುಡುಕುತ್ತಿರುವ ಶಾಂತಿ ನಮ್ಮೊಳಗೆ, ನಮ್ಮ ಆಂತರ್ಯದಲ್ಲಿಯೇ ಇದೆ. ಅದನ್ನು ಹೊರಗಡೆ ಎಲ್ಲೂ ಹುಡುಕಬೇಕಿಲ್ಲ, ಏಕೆಂದರೆ ಅದು ವ್ಯರ್ಥವಾಗುತ್ತದೆ. ಇವತ್ತು ನೋಡಿದರೆ ಮನುಷ್ಯ ವೇಗವಾಗಿ ಓಡುತ್ತಿದ್ದಾನೆ. ಅವನಿಗೆ ಸದಾ ಓಡುತ್ತಿರಬೇಕು. ಅವನಲ್ಲಿ ಇತರರಿಗಿಂತ ತಾನು ಮುಂದೆ ಇರಬೇಕೆಂಬ ಹಂಬಲ ತುಂಬಿದೆ. ಇತರರಿಗಿಂತ ತನ್ನಲ್ಲಿ ಏನೋ ವಿಶೇಷತೆಯಿದೆ ಎಂದು ತೋರಿಸುವ ಆಸೆ. ಆದರೆ ಮನುಷ್ಯನಿಗೆ ತಿಳಿಯುತ್ತಿಲ್ಲ, ತಾನು ಓಡುತ್ತಿರುವ ಮಾರ್ಗ ಅಂತ್ಯವಿಲ್ಲದ್ದು, ಕೊನೆಯಿಲ್ಲದ್ದು. ಎಷ್ಟು ದೂರ ಓಡಿದರೂ ಆತ ಕೊನೆ ಮುಟ್ಟಲಾರ, ತನ್ನ ಗುರಿ ಮುಟ್ಟಲಾರ. ಏಕೆಂದರೆ ಇದು ಅನಂತ ಆಕಾಶದಂತೆ. ಕಡೆಗೆ ಅಂತಿಮ ಸಮಯ ಬಂದಾಗ ನಾವು ನಿಂತಲ್ಲಿಯೇ ನಿಂತಿದ್ದೇವೆ ಎಂಬುದನ್ನು ಕಾಣುತ್ತೇವೆ. ಜನ ಇದರ ಬಗ್ಗೆ ಯೋಚಿಸುವುದಿಲ್ಲ. ಅವರಿಗೆ ತಾವು ಈ ಓಟದಲ್ಲಿ ಶ್ರೇಷ್ಠರೆಂದು ತೋರಿಸಬೇಕಿದೆ ಅಷ್ಟೇ. ಯಾರಾದರೂ ಜೀವನದಲ್ಲಿ ಏನು ಗಳಿಸಿದರೆಂದು ಕೇಳಿದರೆ ನಾನು ಅದನ್ನು ಗಳಿಸಿದೆ, ಇದನ್ನು ಗಳಿಸಿದೆ, ಸಾಧಿಸಿದೆ, ಇಂದು ನಾನಿರುವ ಮಟ್ಟಕ್ಕೆ ಮುಟ್ಟಲು ಎಷ್ಟು ವರ್ಷಗಳ ಕಾಲ ಕಷ್ಟಪಟ್ಟೆ ಎಂದೆಲ್ಲ ಹೇಳುತ್ತೇವೆ. ಯಾರಿಗೆ ತಾವು ಈ ಓಟದಲ್ಲಿ ಅದೆಷ್ಟು ಸಮಯ ವ್ಯರ್ಥ ಕಳೆದವೆಂದು ತಿಳಿದಿದೆಯೋ ಅವರಿಗೆ ಈ ಪ್ರಶ್ನೆಯ ಸರಿಯುತ್ತರ ತಿಳಿದಿರುತ್ತದೆ. ಜನಗಳು ಈ ಓಟದಲ್ಲಿ ಭಾಗಿಯಾಗಿದ್ದಾರೆ ಏಕೆಂದರೆ ಅವರಿಗೆ ಇನ್ನೂ ತಮ್ಮ ಗುರಿ ಸಿಕ್ಕಿಲ್ಲ. ಅವರಿಗೆ ಈ ಓಟದಲ್ಲಿ ಗೆಲುವಿನ ಅಂತಿಮ ಗುರಿಯನ್ನು ಮುಟ್ಟಬೇಕಿದೆ. ವಿಚಿತ್ರವೆಂದರೆ, ನೀವು ಹಿಂತಿರುಗಿ ನೋಡಿದಾಗ ಓಡುತ್ತಿರುವ ಮಾರ್ಗದಲ್ಲಿ ನೀವೊಬ್ಬರೇ ಇರುವುದು ಕಂಡುಬರುತ್ತದೆ. ಎಲ್ಲರೂ ಇದರಿಂದ ಪಾರಾಗಲು ಸಾಧ್ಯವಿಲ್ಲ. ಯಾರು ತಮ್ಮನ್ನು ತಾವು ಅರಿತಿದ್ದಾರೋ ಅವರಿಗೆ ಈ ಅನಂತ ಯಾತ್ರೆಯ ಅರಿವು ಉಂಟಾಗುತ್ತದೆ. ಅವರು ತಮ್ಮ ತಪ್ಪನ್ನು ಸುಧಾರಿಸಲು ಯತ್ನಿಸುತ್ತಾರೆ. ಯಾರಿಗೆ ತಾವು ಓಡುತ್ತಿರುವ ಕಾರಣ ಗೊತ್ತಿಲ್ಲವೋ, ಎಲ್ಲಿಗೆ ಎಂದು ಗೊತ್ತಿಲ್ಲವೋ, ಅವರು ಸದಾ ಓಡುತ್ತಲೇ ಇರುತ್ತಾರೆ. ಇದನ್ನು ಒಂದು ಕಥೆಯ ಮುಖಾಂತರ ಅರಿಯುವ ಯತ್ನ ಮಾಡೋಣ. ಈ ಕೊನೆಯಿಲ್ಲದ ಯಾತ್ರೆಯನ್ನು ಹೇಗೆ ಮುಗಿಸುವುದೆಂದ ನೋಡೋಣ. ಒಂದಾನೊಂದು ಕಾಲದಲ್ಲಿ ಒಂದು ಬೆಟ್ಟದ ಮೇಲೆ ಒಬ್ಬ ಗುರುಗಳು ಇರುತ್ತಿದ್ದರು. ಅವರೊಬ್ಬ ಶ್ರೇಷ್ಠ ಜ್ಞಾನಿಯಾಗಿದ್ದರು. ಅವರ ಖ್ಯಾತಿ ದೂರ ದೂರದವರೆಗೆ ಹಬ್ಬಿತ್ತು. ಆದರೆ ತಮ್ಮ ಜೀವಿತಾವಧಿಯಲ್ಲಿ ಯಾರನ್ನೂ ತಮ್ಮ ಶಿಷ್ಯನನ್ನಾಗಿ ಮಾಡಿಕೊಂಡಿರಲಿಲ್ಲ. ಕೇಳಿಕೊಂಡು ಬಂದವರನ್ನು ಓಡಿಸಿಬಿಡುತ್ತಿದ್ದರು. ಸಮಯ ಕಳೆಯುತ್ತಿತ್ತು. ವರ್ಷಗಳೂ ಉರುಳುತ್ತಿದ್ದವು. ಅದರೊಂದಿಗೆ ಗುರುಗಳು ವೃದ್ಧರಾಗಿದ್ದರು. ಅವರಿಗೀಗ ದಿನನಿತ್ಯದ ಕೆಲಸದಲ್ಲಿ ತೊಂದರೆ ಆಗತೊಡಗಿತು. ಈಗಲೀಗ ಅವರಿಗೆ ತಾವೊಬ್ಬ ಶಿಷ್ಯನನ್ನು ಹೊಂದಿದ್ದರೆ ಚೆನ್ನಾಗಿತ್ತು, ಸಹಾಯ ಮಾಡುತ್ತಿದ್ದ ಅನಿಸುತ್ತಿತ್ತು. ಆಗ ಬಂದವರನ್ನು ಬೇಡವೆಂದು ಓಡಿಸಿಬಿಟ್ಟೆ, ಈಗ ಕೇಳಲು ಯಾರೊಬ್ಬರೂ ಬರುತ್ತಿಲ್ಲ. ಅವರ ಈ ಗುಣ ನೋಡಿ ಜನ ಅವರ ಬಳಿ ಶಿಷ್ಯತ್ವ ಕೇಳಿಕೊಂಡು ಬರುವುದು ನಿಲ್ಲಿಸಿಬಿಟ್ಟಿದ್ದರು. ಎಲ್ಲರಿಗೂ ಅವರು ಹುಚ್ಚರಂತೆ ಕಾಣುತ್ತಿದ್ದರು. ಯಾರು ತಾನೇ ಒಬ್ಬ ಹುಚ್ಚನ ಶಿಷ್ಯನಾಗಲು ಬಯಸುತ್ತಾನೆ? ಬಂದವರನ್ನು ಓಡಿಸುತ್ತಾರೆ, ಯಾರೊಬ್ಬರನ್ನು ಉಳಿದುಕೊಳ್ಳಲು ಬಿಡುವುದಿಲ್ಲವೆಂದು ಮಾತನಾಡಿಕೊಳ್ಳುತ್ತಿದ್ದರು. ಒಂದು ದಿವಸ ಒಬ್ಬ ಯುವಕ ತನ್ನ ಗಂಟುಮೂಟೆಗಳೊಂದಿಗೆ ಅವರ ಬಳಿ ಬಂದವನು, ಹೇ ಗುರುದೇವ, ತಾವೊಬ್ಬ ಮಹಾನ್ ಜ್ಞಾನಿಗಳೆಂದು ಕೇಳಿದ್ದೇನೆ. ತಮ್ಮ ಖ್ಯಾತಿ ದೂರದೂರದವರೆಗೆ ಹರಡಿದೆ. ನನ್ನದೊಂದು ವಿನಂತಿಯಿದೆ, ನೀವು ಯಾರನ್ನು ಶಿಷ್ಯನನ್ನಾಗಿ ಮಾಡಿಕೊಳ್ಳುವುದಿಲ್ಲ, ದಯವಿಟ್ಟು ನನ್ನನ್ನು ನಿಮ್ಮ ಶಿಷ್ಯನನ್ನಾಗಿ ಮಾಡಿಕೊಳ್ಳಿ. ನಿಮ್ಮಿಂದ ನಾನು ಜ್ಞಾನವನ್ನು ಪಡೆಯುವ ಆಸೆಯಿಂದ ಬಂದಿದ್ದೇನೆ. ದಯವಿಟ್ಟು ಅದನ್ನು ನನಗೆ ಕಲಿಸಿರಿ. ನಾನಿಲ್ಲಿಗೆ ಬರುವಾಗ ಜನ ನನ್ನನ್ನಿಲ್ಲಿಗೆ ಬರದಂತೆ ತಡೆಯುತ್ತಿದ್ದರು. ಅವರೆಲ್ಲರದು ಒಂದೇ ಮಾತು, ಅವರ ಬಳಿ ಹೋಗಬೇಡ. ಅವರೊಬ್ಬ ಹುಚ್ಚರು, ಅವರು ಯಾರೇ ಬಂದರೂ ತಮ್ಮ ಶಿಷ್ಯನಾಗಿ ಮಾಡಿಕೊಳ್ಳುವುದಿಲ್ಲ. ನೀನು ಹೋದಲ್ಲಿ ನಿನ್ನನ್ನು ಬೈದು ಓಡಿಸಿಬಿಡುತ್ತಾರೆ. ಆದರೆ ನನಗಾದರೋ ನಿಮ್ಮ ಶಿಷ್ಯತ್ವ ವಹಿಸಬೇಕಾಗಿದೆ. ತಾವು ನನ್ನನ್ನು ತಮ್ಮ ಶಿಷ್ಯನನ್ನಾಗಿ ಸ್ವೀಕರಿಸಿರಿ. ಕೃಪೆಯಿಟ್ಟು ಇಲ್ಲವೆನ್ನಬೇಡಿ. ಯುವಕನ ಮಾತುಗಳನ್ನು ಕೇಳಿ ಗುರುಗಳು, ಇಂದಿನಿಂದ ನೀನು ನನ್ನ ಶಿಷ್ಯ, ನಾಳೆಯಿಂದಲೇ ನಿನಗೆ ಕಲಿಸಲು ಆರಂಭಿಸುತ್ತೇನೆ ಎಂದರು. ಕತ್ತಲೆಯಾಗುತ್ತಿತ್ತು. ಆ ಬೆಟ್ಟದ ಮೇಲೆ ನೀರಿನ ಒರತೆ ಇರಲಿಲ್ಲ. ನೀರು ತರಲು ಬಹಳ ದೂರ ಹೋಗಬೇಕಾಗಿತ್ತು. ಯುವಕನಿಗೆ ಬಹಳ ಬಾಯಾರಿಕೆ ಆಗಿತ್ತು. ಆತ ನೀರಿಗಾಗಿ ಅತ್ತಿತ್ತ ನೋಡತೊಡಗಿದ. ಎಲ್ಲಿಯೂ ಅವನಿಗೆ ನೀರು ಸಿಗಲಿಲ್ಲ. ತಮ್ಮ ಶಿಷ್ಯ ನೀರಿಗಾಗಿ ಹುಡುಕಾಡುತ್ತಿರುವುದ ಕಂಡು, ಮಗು, ಇಲ್ಲಿ ನಿನಗೆ ಎಲ್ಲಿಯೂ ಕುಡಿಯಲು ನೀರು ಸಿಗದು. ಈ ರಾತ್ರಿ ಹೀಗೆ ಕಳೆಯಬೇಕು. ನಾಳೆ ಬೆಳಗ್ಗೆ ನೀರು ತರಲು ಹೋಗೋಣ. ಶಿಷ್ಯ ಗುರುಗಳ ಮಾತಿನಂತೆ ಹಾಗೂ ಹೀಗೂ ರಾತ್ರಿ ಕಳೆದ. ಮರುದಿವಸ ಗುರು ಶಿಷ್ಯರಿಬ್ಬರೂ ನೀರು ತರಲು ಹೊರಟರು. ಅವರಿಬ್ಬರೂ ಒಂದು ಬಾವಿಯ ಬಳಿಗೆ ಬಂದರು.
ಶಿಷ್ಯನಿಗಾದರೋ ಬಹಳ ದಾಹವಾಗಿತ್ತು. ಗಂಟಲು ಒಣಗಿ ಹೋಗಿತ್ತು. ಉಡನೆಯೇ ಆತ ಬಾವಿಯಿಂದ ನೀರನ್ನು ಸೇದಿ ಗಟಗಟನೆ ಕುಡಿದುಬಿಟ್ಟ. ಇದನ್ನು ಕಂಡು ಗುರುಗಳೆಂದರು, ಮೂರ್ಖ, ನನ್ನನ್ನು ಮರೆತುಬಿಟ್ಟೆಯಾ? ನಿನ್ನೊಡನೆ ನಾನು ಬಾಯಾರಿದ್ದೇನೆ ಎಂಬ ಅರಿವು ನಿನಗೆ ಬರಲಿಲ್ಲವೇ? ನನಗೆ ನೀರಿನ ಅವಶ್ಯಕತೆ ಇಲ್ಲವೇ? ಶಿಷ್ಯ ಗುರುಗಳಲ್ಲಿ ಕ್ಷಮೆ ಕೇಳುತ್ತಾ ಹೇಳಿದ, ಗುರುಗಳೇ, ನನ್ನನ್ನು ಕ್ಷಮಿಸಿರಿ. ನನಗೆ ತಡೆಯಲಾಗದಷ್ಟು ದಾಹವಾಗಿತ್ತು. ಆದ್ದರಿಂದ ನನಗೆ ನಿಮಗೂ ಬೇಕೆಂಬ ಅರಿವಾಗಲಿಲ್ಲ. ಬಾವಿಯಿಂದ ನೀರು ಸೇದಿದ ಕೂಡಲೇ ಕುಡಿದುಬಿಟ್ಟೆ. ಈಗಲೇ ನಿಮಗೂ ನೀರು ತರುತ್ತೇನೆ. ಇಷ್ಟು ಹೇಳಿ ಆತ ಮತ್ತೆ ಬಾವಿಯಿಂದ ನೀರು ಸೇದಿ ತಂದುಕೊಟ್ಟ. ಆ ನಂತರ ಶಿಷ್ಯ ಗುರುಗಳಲ್ಲಿ ಕೇಳಿದ, ಗುರುಗಳೇ, ನೀವು ಇಂದಿನಿಂದ ಜ್ಞಾನದ ಕುರಿತು ಕಲಿಸುವೆನೆಂದು ಹೇಳಿದ್ದಿರಿ. ಅದಕ್ಕೆ ಗುರುಗಳು, ನನಗೆ ನೆನಪಿದೆ. ನೋಡು, ಈಗ ಮತ್ತೆ ಬಾವಿಯಿಂದ ನೀರು ಸೇದು. ಗುರುಗಳ ಹೇಳಿಕೆಯಂತೆ ಶಿಷ್ಯ ಮತ್ತೊಮ್ಮೆ ನೀರನ್ನು ಸೇದಿ ತಂದ. ಆ ನೀರನ್ನು ನೋಡಿ ಗುರುಗಳೆಂದರು, ಶಿಷ್ಯ, ಈಗ ಹೇಳು, ಈ ನೀರಿಗೂ ಮತ್ತು ಈ ಮೊದಲು ನೀನು ಕುಡಿದ ನೀರಿಗೂ ಏನು ವ್ಯತ್ಯಾಸವಿದೆ? ಶಿಷ್ಯ ಗುರುಗಳ ಮಾತನ್ನು ಲಕ್ಷ್ಯಪೂರ್ವಕ ಕೇಳಿ ಕೈಯಲ್ಲಿಯ ನೀರನ್ನು ದಿಟ್ಟಿಸಿ ನೋಡತೊಡಗಿದ. ಆದರೆ ಅವನಿಗೆ ಏನೂ ತಿಳಿಯದಾಗಿತ್ತು. ಅವನೆಂದ, ಗುರುಗಳೇ, ಈ ನೀರಿನಲ್ಲಿ ಮತ್ತು ನಾನು ಕುಡಿದ ನೀರಿನಲ್ಲಿ ಏನು ವ್ಯತ್ಯಾಸವಿದೆ? ಇದನ್ನರಿಯಲು 2 ನೀರನ್ನು ಒಂದರ ಪಕ್ಕ ಒಂದನ್ನು ಇಡಬೇಕು. ಆದರೆ ಈಗದು ಸಾಧ್ಯವಿಲ್ಲ. ನಾನಾಗಲೇ ಆ ನೀರನ್ನು ಕುಡಿದುಬಿಟ್ಟಿದ್ದೇನೆ. ನಾನು ಹೇಗೆ ಅವುಗಳ ನಡುವಿನ ವ್ಯತ್ಯಾಸವ ಹೇಳಲಿ? ನೀವು ನನ್ನನ್ನು ಮೂರ್ಖನನ್ನಾಗಿ ಮಾಡುತ್ತಿಲ್ಲವಷ್ಟೇ. ಏಕೆಂದರೆ ನೀರು ಒಂದೇ ತರಹ ಇರುತ್ತದೆ. ಹೀಗಿದ್ದಾಗ ನೀರಿನಲ್ಲಿ ಎಂತಹ ಭೇದ? ಶಿಷ್ಯನ ಮಾತು ಕೇಳಿ ಗುರುಗಳು ಅವನನ್ನು ಲಕ್ಷ್ಯಪೂರ್ವಕವಾಗಿ ನೋಡಿದರು. ಅವರೆಂದರು, ಮನುಷ್ಯನಿಗೆ ಯಾವ ವಸ್ತುವಿನ ಅವಶ್ಯಕತೆ ಇರುತ್ತದೆಯೋ ಅದನ್ನು ಪಡೆಯಲು ಆತ ಅದಕ್ಕಾಗಿ ತನ್ನೆಲ್ಲ ಶಕ್ತಿ ಮನಸ್ಸನ್ನು ತೊಡಗಿಸುತ್ತಾನೆ. ಅವನಿಗೆ ಕೇವಲ ತಾನು ಅರಸುತ್ತಿರುವ ನೀರು ಮಾತ್ರ ಕಾಣುತ್ತಿರುತ್ತದೆ. ಇದರ ಹೊರತಾಗಿ ತನ್ನ ಸುತ್ತಮುತ್ತಲ ಇರುವ ಏನೇನೂ ಕಾಣಿಸುವುದಿಲ್ಲ. ಅವನು ಅವುಗಳತ್ತ ಲಕ್ಷ್ಯ ಕೊಡುವುದಿಲ್ಲ. ನಿನಗೆ ಗಂಟಲು ಒಣಗಿತ್ತು. ತುಂಬಾನೇ ದಾಹವಾಗಿತ್ತು. ನೀರು ಸೇದಿ ತಟಕ್ಕನೆ ಕುಡಿದುಬಿಟ್ಟೆ. ನಿನಗೆ ಒಂದು ಕ್ಷಣವೂ ನಿನ್ನ ಪಕ್ಕ ನನಗೂ ದಾಹವಾಗಿದೆ ಎಂದಾಗಲಿ ಬೇಕಾಗಿರಬಹುದು ಎಂದಾಗಿ ಯೋಚನೆ ಬರಲಿಲ್ಲ. ಈಗ ನಿನ್ನ ಕೈಯಲ್ಲಿ ನೀರಿದೆ. ಅದರ ರುಚಿಯೂ ಹಾಗೆಯೇ ಇದೆ. ಆದರಿದು ಯಾವ ನೀರಿಗಾಗಿ ನಿನ್ನ ಪ್ರಾಣ ಅಪಾಪಿಸುತ್ತಿತ್ತೋ ಅದೇ ನೀರು ಇದಲ್ಲ. ಆದ್ದರಿಂದ ನೀನು ಈಗಲೂ ನೀರು ಕುಡಿಯದೆ ನಿನ್ನ ಕೈಯಲ್ಲಿ ಹಾಗೆಯೇ ಇದೆ. ನೀನಗೀಗಲೂ ಬಹಳ ದಾಹವಾಗಿದ್ದರೆ ನೀರನ್ನು ಕುಡಿದು ಬಿಡುತ್ತಿದ್ದೆ. ಈಗ ಬೇಕಾದರೆ ನೀರನ್ನು ಚೆಲ್ಲು ಅಥವಾ ಬಾವಿಯಲ್ಲಿ ಹಾಕಿಬಿಡು. ಈ ನೀರಿಗೂ ಬಾವಿಯಲ್ಲಿರುವ ನೀರಿನ ಸ್ವಾದ ಒಂದೇ ಆಗಿದೆ. ಆದರೆ ಸಂದರ್ಭಕ್ಕೆ ತಕ್ಕಂತೆ ನಮ್ಮ ಮನದ ಸ್ಥಿತಿಯಂತೆ ನಮಗೆ ಬೇರೆ ಬೇರೆಯಾಗಿ ಕಾಣುತ್ತೆ. ಈ ಬದಲಾವಣೆ ನಿನ್ನೊಳಗೆ ಆಗುತ್ತದೆ, ಹೊರಗಲ್ಲ. ಗುರುಗಳ ಮಾತು ಕೇಳಿ ಶಿಷ್ಯನಿಗೆ ಬಹಳ ಸಂತೋಷವಾಯಿತು. ಆತ ತನ್ನೊಂದಿಗಿದ್ದ ಕೈ ಚೀಲದಿಂದ ಒಂದು ಪುಸ್ತಕ ಹಾಗೂ ಲೇಖನಿ ತೆಗೆದು ಗುರುಗಳು ಹೇಳಿದ ಮಾತುಗಳನ್ನು ಬರೆದುಕೊಳ್ಳಲು ಆರಂಭಿಸಿದ. ಇದನ್ನು ಕಂಡು ಗುರುಗಳು, ಮಗು, ಇದೇನು ಮಾಡುತ್ತಿರುವೆ ಎಂದು ಕೇಳಿದರು. ಅದಕ್ಕೆ ಶಿಷ್ಯ, ಗುರುಗಳೇ, ನೀವು ಹೇಳಿದ ಎಲ್ಲವನ್ನೂ ಈ ಪುಸ್ತಕದಲ್ಲಿ ಬರೆದುಕೊಳ್ಳುತ್ತಿದ್ದೇನೆ. ನೀವು ಕಲಿಸಿದ್ದನ್ನು ಮರೆಯದಂತೆ ನನಗೆ ಮನನ ಮಾಡಿಕೊಳ್ಳಬೇಕಿದೆ. ಯಾವುದನ್ನು ಮರೆಯಲು ಇಚ್ಛಿಸುವುದಿಲ್ಲ. ನಾನು ಸರಿಯಾಗಿ ಮನನ ಮಾಡಿಕೊಂಡರೆ ತಾನೇ ಜ್ಞಾನಿಯಾಗುವುದು. ಇತರರಿಗೆ ಜ್ಞಾನ ಬೋಧಿಸುವುದು. ನಾನೇ ಮರೆತು ಬಿಟ್ಟರೆ, ನನ್ನ ಜೀವನದಲ್ಲಿ ಅಳವಡಿಸಿಕೊಳ್ಳದಿದ್ದರೆ ನಾನಿಲ್ಲಿ ಬಂದದ್ದು ವ್ಯರ್ಥವಾಗುತ್ತದೆ. ಗುರುಗಳು, ಅದೆಲ್ಲ ಸರಿ, ನಡೆ, ನಾವೀಗ ಆಶ್ರಮಕ್ಕೆ ಹೋಗುವ ಸಮಯವಾಗಿದೆ. ಹಾಗೆಯೇ ದಾರಿಯಲ್ಲಿ ಭಿಕ್ಷಾಟನೆ ಮಾಡಬೇಕಿದೆ. ಗುರು ಶಿಷ್ಯರಿಬ್ಬರೂ ಮರಳುವಾಗ ದಾರಿಯಲ್ಲಿಯೇ ಭಿಕ್ಷೆ ಬೇಡಿ ಆಶ್ರಮಕ್ಕೆ ಮರಳಿದರು. ತಂದದ್ದನ್ನು ತಿಂದು ರಾತ್ರಿಯಾಗುತ್ತಿದ್ದಂತೆ ಮಲಗಿದರು. ಮರುದಿವಸ ಬೆಳಗ್ಗೆ ಗುರುಗಳು ಶಿಷ್ಯನಿಗೆ ಎಬ್ಬಿಸಿ, ನಡೆ, ನಾವೀಗ ಮತ್ತೆ ಬಾವಿಯ ಬಳಿ ಹೋಗಬೇಕಿದೆ ಎಂದು ಕರೆದುಕೊಂಡು ಹೊರಟರು. ಬಾವಿಯ ಬಳಿ ಬಂದಾಗ ಶಿಷ್ಯನಿಗೆ ನೀರು ಸೇದಲು ಹೇಳಿದರು. ಅದರಂತೆ ಶಿಷ್ಯ ನೀರು ಸೇದಲು ಗುರುಗಳು, ಮಗು, ನೆನ್ನೆಯೂ ನೀನು ನೀರು ಸೇದಿದ್ದೆ, ಇಂದೂ ಸೇದಿರುವೆ. ಹೇಳು, ನೆನ್ನೆಯ ನೀರಿಗೂ ಇಂದಿನ ನೀರಿಗೂ ಇರುವ ವ್ಯತ್ಯಾಸವೇನು? ಈ ಮಾತು ಕೇಳಿ ಶಿಷ್ಯ ಕೂಡಲೇ ಪುಸ್ತಕ ಹೊರತೆಗೆದು ಓದತೊಡಗಿದ. ಗುರುಗಳು ಹೇಳಿದ್ದರು, ಮನುಷ್ಯನಿಗೆ ಯಾವ ವಸ್ತುವಿನ ಅವಶ್ಯಕತೆ ಇರುತ್ತದೆಯೋ ಅದನ್ನು ಪಡೆಯಲು ಆತ ತನ್ನೆಲ್ಲ ಪ್ರಯತ್ನ ಮಾಡುತ್ತಾನೆ. ಅವನಿಗೆ ತನ್ನ ಸುತ್ತಮುತ್ತಲಿನ ಪರಿಸರದ ಪರಿವೇ ಇರುವುದಿಲ್ಲ. ಇಷ್ಟು ಹೇಳುತ್ತಿರುವಂತೆ ಗುರುಗಳು, ಮೂರ್ಖ, ಏನು ಮಾಡುತ್ತಿರುವೆ ಎಂದರು. ಅದಕ್ಕೆ ಶಿಷ್ಯ, ಗುರುದೇವ, ನೀವು ಹೇಳಿದ ಜ್ಞಾನವನ್ನು ಮನನ ಮಾಡಿಕೊಳ್ಳುತ್ತಿದ್ದೆ. ನೀವು ಇದೀಗ ಕೇಳಿದ ಪ್ರಶ್ನೆಗೆ ಉತ್ತರ ಕಂಡುಕೊಳ್ಳಲು ಪ್ರಯತ್ನ ಮಾಡುತ್ತಿದ್ದೆ. ಗುರುಗಳು, ಮೂರ್ಖ, ಈ ನೀರನ್ನು ಮೂಸಿ ನೋಡು. ಇದರಿಂದ ದುರ್ಗಂಧ ಬರುತ್ತಿದೆ. ಗುರುಗಳ ಹೇಳಿಕೆಯಂತೆ ಮೂಸಿ ನೋಡಿದಾಗ ಅದರಿಂದ ದುರ್ಗಂಧ ಬರುತ್ತಿತ್ತು. ಆಗ ಗುರುಗಳು ಬಾವಿಯಲ್ಲಿ ಇಣುಕಿ ನೋಡಿದರು.
ಅದರಲ್ಲಿ ಒಂದು ಕಾಡು ಪ್ರಾಣಿ ಬಿದ್ದು ಸತ್ತಿತ್ತು. ಗುರುಶಿಷ್ಯರಿಬ್ಬರೂ ಪ್ರಯತ್ನಪಟ್ಟು ಆ ಪ್ರಾಣಿಯನ್ನು ಹೊರತೆಗೆದರು. ನಂತರ ಗುರುಗಳು, ಶಿಷ್ಯ, ನೀನಿದನ್ನು ನೋಡುತ್ತಿರುವೆಯಾ? ಹೌದು ಗುರುವರ್ಯ, ನಾನು ನೋಡುತ್ತಿದ್ದೇನೆ. ಆಗ ಗುರುಗಳೆಂದರು, ಹುಟ್ಟಿದ ಜೀವಿ ಸಾಯಲೇಬೇಕು. ಸಾವು ಖಚಿತ. ಮುಂದೆ ಮನುಷ್ಯ ಜನ್ಮ ಪಡೆಯುತ್ತದೆ. ಆಗ ಆ ಜೀವಿಯ ಜನ್ಮ ಸಾರ್ಥಕವಾದಂತೆ. ಜನಿಸಿದ ನಂತರ ದಿನಗಳೆದಂತೆ ಮೃತ್ಯು ಹತ್ತಿರವಾಗುತ್ತಾ ಇರುತ್ತದೆ. ಈ ಸಾವು ಅಕಸ್ಮಾತ್ತಾಗಿ ಆಗುವುದಿಲ್ಲ, ಇದು ಜನನದೊಂದಿಗೆ ಆರಂಭವಾಗಿರುತ್ತದೆ. ಕೆಲವರು ಬಹುಬೇಗನೆ ಸಾವನ್ನಪ್ಪಿದರೆ ಕೆಲವರು ಬಹಳ ಕಾಲದ ನಂತರ ಪಡೆಯುತ್ತಾರೆ. ಆದರೆ ಈ ಸಾವು ಎಲ್ಲರಿಗೂ ಒಂದೇ. ಪ್ರತಿಯೊಬ್ಬರೂ ಕರ್ಮಾನುಸಾರ ಜನ್ಮದಿಂದ ಸಾವಿನ ತನಕ ಪಯಣ ಮಾಡಲೇಬೇಕಾಗುತ್ತದೆ. ಶಿಷ್ಯ ಮತ್ತೆ ಪುಸ್ತಕ ಮತ್ತು ಲೇಖನಿ ತೆಗೆದು ಬರೆದುಕೊಳ್ಳಲು ಆರಂಭಿಸಿದ. ಇದರಿಂದ ಕ್ರೋಧಗೊಂಡ ಗುರುಗಳು, ಶಿಷ್ಯ, ನಡೆ, ಬಾವಿಯ ಕಡೆ ನಡೆ ಎಂದರು. ಇದನ್ನು ಕೇಳಿ ಗಾಬರಿಯಾದ ಶಿಷ್ಯ, ಗುರುಗಳೇ, ನಾನಾದರೋ ಇನ್ನೂ ಯುವಕ. ಇಷ್ಟು ಬೇಗನೆ ಸಾಯಲು ಇಷ್ಟಪಡುವುದಿಲ್ಲ, ದಯೆಯಿಂದ ನನ್ನನ್ನು ಬಿಟ್ಟಿಬಿಡಿ. ಗುರುಗಳು, ಮೂರ್ಖ, ನಾನು ನಿನ್ನನ್ನು ಬಾವಿಯಲ್ಲಿ ತಳ್ಳುವುದಿಲ್ಲ. ನಾವು ಬಾವಿಯ ಸುತ್ತ ಒಂದು ಬೇಲಿ ಕಟ್ಟೋಣ. ಮತ್ತೆ ಯಾವುದೇ ಪ್ರಾಣಿ ಅಥವಾ ಮನುಷ್ಯರು ಇದರಲ್ಲಿ ತಿಳಿಯದೆ ಬೀಳಬಾರದು. ಇಬ್ಬರೂ ಕಷ್ಟದಿಂದ ಸಾಕಷ್ಟು ಕಟ್ಟಿಗೆಗಳ ಸಂಗ್ರಹಿಸಿ ಸುತ್ತ ಬಲವಾದ ಬೇಲಿ ನಿರ್ಮಿಸಿದರು. ಈಗ ಯಾರು ಅರಿಯದೆ ಇದರಲ್ಲಿ ಬೀಳುವಂತಿರಲಿಲ್ಲ. ಇಷ್ಟಾದ ನಂತರ ಇಬ್ಬರೂ ಊರಲ್ಲಿ ಭಿಕ್ಷೆ ಬೇಡಿ ಆಶ್ರಮಕ್ಕೆ ಮರಳಿದರು. ಹಲವು ದಿನಗಳು ಕಳೆದವು. ಶಿಷ್ಯ ಗುರುಗಳೊಂದಿಗೆ ಹೆಚ್ಚಿನ ಸಮಯ ಕಳೆಯುತ್ತಿದ್ದ. ಅವರು ಹೇಳಿದ ಎಲ್ಲ ಕೆಲಸ ಶ್ರದ್ಧೆಯಿಂದ ಮಾಡುತ್ತಿದ್ದ. ಒಂದು ದಿನ ಗುರುಗಳು ಪ್ರಸನ್ನವದನರಾಗಿ ಇರುವುದನ್ನು ಕಂಡು, ಗುರುಗಳೇ, ಇಂದು ತಾವು ಬಹಳ ಪ್ರಸನ್ನರಾಗಿ ಕಾಣುತ್ತಿದ್ದೀರಿ, ತಮ್ಮಲ್ಲಿ ಒಂದು ಮಾತು ಕೇಳಲೆ ಎಂದು ಕೇಳಿದ. ಗುರುಗಳು, ಸರಿ, ನಿನಗೇನು ಬೇಕೋ ಕೇಳೆಂದರು. ಆಗ ಶಿಷ್ಯ, ಹೇ ಗುರುವರ್ಯ, ತಾವು ನನಗೆ ಜ್ಞಾನವನ್ನು ಕೊಡುವೆನೆಂದು ಹೇಳಿದ್ದಿರಿ. ನನಗೆ ಇಂತಹ ಜ್ಞಾನ ಕೊಡಿ, ಅದರಿಂದ ಮುಂದೆ ನಾನು ಜ್ಞಾನಾರ್ಜನೆ ಮಾಡುವ ಅವಶ್ಯಕತೆ ಬರದಿರಲಿ. ದಿನಗಳೆದಂತೆ ನೀವು ವೃದ್ಧರಾಗುತ್ತಿದ್ದೀರಿ. ಸಾವು ಎಂದು ಬರುವುದೋ ತಿಳಿಯದು. ಆದ್ದರಿಂದ ನೀವು ನನಗೆ ಅಂತಹ ಶ್ರೇಷ್ಠ ಜ್ಞಾನ ಕೊಡಿರಿ. ಹಾಗಾದಾಗ ನಾನು ಜನರಿಗೆ ಜ್ಞಾನ ಬೋಧಿಸಬಲ್ಲೆ, ಸಮಾಜಕ್ಕೆ ತಮ್ಮ ಜ್ಞಾನ ತಲುಪಿಸಬಲ್ಲೆ. ಹೀಗೆಂದು ಆತ ಪುಸ್ತಕ ಲೇಖನಿ ಹಿಡಿದು ಗುರುಗಳು ಏನಾದರೂ ಹೇಳಿದರೆ ಬರೆದುಕೊಳ್ಳಲು ತಯಾರಾಗಿ ಕುಳಿತ. ಆದರೆ ಗುರುಗಳು ಏನೂ ಹೇಳದೆ ಸುಮ್ಮನೆ ಕುಳಿತರು. ಬಹಳ ಹೊತ್ತು ಹೀಗೆಯೇ ಕುಳಿತಿದ್ದ ಅವರು ನಂತರ ಎದ್ದು ಅಲ್ಲಿಂದ ಹೋದರು. ಶಿಷ್ಯ ಇದನ್ನೆಲ್ಲ ನೋಡುತ್ತಿದ್ದ ಮತ್ತು ಪುಸ್ತಕದಲ್ಲಿ ಎಲ್ಲಕ್ಕಿಂತ ದೊಡ್ಡ ಜ್ಞಾನ ಮೌನ ಎಂದು ಬರೆದುಕೊಂಡ. ಮರುದಿನವೂ ಶಿಷ್ಯ ಇದೇ ಪ್ರಶ್ನೆ ಕೇಳಿದ. ಗುರುಗಳು ಅಂದೂ ಸಹ ಏನೂ ಉತ್ತರ ಕೊಡದೆ ಮೌನವಾಗಿ ಕುಳಿತಿದ್ದರು ಮತ್ತು ಕೆಲ ಸಮಯದ ನಂತರ ಎದ್ದು ಹೋದರು. ಹೀಗೆ ಮಾಡುತ್ತಾ ಮಾಡುತ್ತಾ ಅನೇಕ ದಿನಗಳು ಕಳೆದವು. ವರ್ಷ ಕಳೆಯಿತು. ಶಿಷ್ಯನಿಗೆ ಒಂದೇ ಜ್ಞಾನ ಸಿಕ್ಕಿತ್ತು. ಎಲ್ಲಕ್ಕಿಂತ ದೊಡ್ಡ ಜ್ಞಾನ ಮೌನ. ಶಿಷ್ಯ ತನ್ನ ಪುಸ್ತಕದಲ್ಲಿ ಇದನ್ನು ಬಿಟ್ಟು ಬೇರೇನೂ ಬರೆದಿರಲಿಲ್ಲ, ಏಕೆಂದರೆ ಶಿಷ್ಯ ಪ್ರಶ್ನೆ ಕೇಳಿದಾಗಲೆಲ್ಲ ಗುರುಗಳು ಮೌನವಾಗುತ್ತಿದ್ದರು. ಆದ್ದರಿಂದ ಶಿಷ್ಯನು ಪ್ರತಿ ದಿವಸ ಒಂದೇ ಮಾತು ಬರೆಯುತ್ತಿದ್ದ, ಎಲ್ಲಕ್ಕಿಂತ ದೊಡ್ಡ ಜ್ಞಾನ ಮೌನ. ಇತ್ತ ಶಿಷ್ಯನ ಸಹನ ಶಕ್ತಿ ಕಡಿಮೆಯಾಗುತ್ತಿತ್ತು. ಒಂದು ರಾತ್ರಿ ಅವನಿಗೆ ನಿದ್ದೆ ಬರಲಿಲ್ಲ. ಅತ್ತಿಂದಿತ್ತ ಹೊರಳಾಡುತ್ತಿದ್ದ. ಹುಣ್ಣಿಮೆಯ ರಾತ್ರಿಯಾಗಿತ್ತು. ಕಡೆಗೆ ಹೊರಗೆ ಬಂದು ಕುಳಿತು ಯೋಚಿಸತೊಡಗಿದ. ಗುರುಗಳು ನನಗೆ ಜ್ಞಾನೋಪದೇಶ ಏಕೆ ಮಾಡುತ್ತಿಲ್ಲ? ಅವರಿಗೆ ಕೊಡಲು ಇಷ್ಟವಿಲ್ಲವೇ? ಅಥವಾ ನಾನು ಆ ಜ್ಞಾನಕ್ಕೆ ಇನ್ನೂ ಯೋಗ್ಯನಾಗಿಲ್ಲವೇ? ಹೀಗೆ ಅವನ ಮನದಲ್ಲಿ ಸಾವಿರಾರು ಪ್ರಶ್ನೆಗಳು ಏಳುತ್ತಿದ್ದವು. ಆಗಲೇ ಅವನಿಗೆ ಒಂದು ಹಕ್ಕಿಯ ಧ್ವನಿ ಕೇಳಿಸಿತು. ಅವನ ಸಂಪೂರ್ಣ ಲಕ್ಷ್ಯ ಆ ಹಕ್ಕಿಯ ಮೇಲೆ ಕೇಂದ್ರೀಕೃತವಾಯಿತು. ಆಗಲೇ ಅವನಿಗೆ ಅರಿವಾಗಿದ್ದು, ತನ್ನ ಸುತ್ತ ತಂಪಾದ ಗಾಳಿ ಆಡುತ್ತಿರುವುದು, ಎಲೆಗಳ ಸರಪರ ಶಬ್ದ, ಪ್ರಾಣಿಗಳ ನಡೆವ ಸಪ್ಪಳ ಕೇಳಿ ಬರುತ್ತಿತ್ತು. ನಾಲ್ಕು ದಿಕ್ಕಿನಲ್ಲಿ ಮೌನ ಆವರಿಸಿತ್ತು. ಅವನು ಇದನ್ನು ಅನುಭವಿಸುತ್ತಿದ್ದ. ಆತ ಕಣ್ಣುಗಳ ಮುಚ್ಚಿ ಆ ಶಬ್ದಗಳನ್ನು ಕೇಳತೊಡಗಿದ. ಅವನ ಮನಸ್ಸು ಶಾಂತವಾಗಿತ್ತು. ಜೀವನದಲ್ಲಿ ಮೊದಲ ಬಾರಿಗೆ ಮಾನಸಿಕ ಶಾಂತಿ ಅನುಭವಿಸಿದ್ದ. ಆನಂದಿತನಾಗಿದ್ದ. ಅವನಿಗೆ ಗುರುಗಳು ತನಗೆ ಈವರೆಗೆ ಜ್ಞಾನೋಪದೇಶ ಮಾಡಿಲ್ಲವೆಂಬ ವಿಷಯ ಮರೆತುಬಿಟ್ಟಿದ್ದ. ಶಿಷ್ಯ ಈ ಅನುಭವವನ್ನು ತನ್ನ ಗುರುಗಳಿಗೆ ಹೇಳುವೆನೆಂದುಕೊಂಡ. ಇದನ್ನು ಬರೆದಿಡಲು ತನ್ನ ಪುಸ್ತಕ ಲೇಖನಿ ಹೊರತೆಗೆದ. ಆಗ ನೋಡುತ್ತಾನೆ, ಪುಸ್ತಕದ ಪ್ರತಿ ಪುಟದ ಮೇಲೆ ಕೇವಲ ಒಂದೇ ಮಾತು ಬರೆದಿದ್ದ, ಎಲ್ಲಕ್ಕಿಂತ ದೊಡ್ಡ ಜ್ಞಾನ ಮೌನ. ಅವನಿಗನ್ನಿಸಿತು, ಗುರುಗಳಾದರೋ ಬಹು ದೊಡ್ಡ ಜ್ಞಾನ ಕೊಡುತ್ತಿದ್ದರು. ಆದರೆ ನನಗೆ ತಿಳಿಯುತ್ತಿರಲಿಲ್ಲ. ಇದೇ ಎಲ್ಲದಕ್ಕಿಂತ ದೊಡ್ಡ ಜ್ಞಾನ. ತಾನು ಈಗ ಅನುಭವಿಸಿದ್ದನ್ನು ಮತ್ತೆ ಅನುಭವಿಸಲು ಇಚ್ಛುಕನಾಗಿದ್ದ. ಆದ್ದರಿಂದ ಆತ ಮಲಗದೆ ಮತ್ತೆ ಹೋಗಿ ಅಲ್ಲಿಯೇ ಕುಳಿತ ಮತ್ತು ರಾತ್ರಿಯೆಲ್ಲ ಆ ಮೌನಧಾರೆ ಅನುಭವಿಸಿದ. ಶಾಂತತೆ ಅನುಭವಿಸುತ್ತಿದ್ದ. ತಿಳಿದಾಗ ಬೆಳಗಾಗಿತ್ತು. ಆ ನಂತರ ಆತ ಗುರುಗಳ ಬಳಿಗೆ ಬಂದಾಗ ಗುರುಗಳು ಧ್ಯಾನದಲ್ಲಿ ತಲ್ಲೀನರಾಗಿದ್ದರು. ಮೆಲ್ಲಗೆ ಬಂದು ಕುಳಿತು ಶಾಂತವಾಗಿ ನೋಡತೊಡಗಿದ.
ಗುರುಗಳು ಕಣ್ತೆರೆದಾಗ ಎದುರಿಗೆ ತಮ್ಮ ಶಿಷ್ಯನನ್ನು ಕಂಡರು. ಅವನನ್ನು ನೋಡಿದ ಕೂಡಲೇ ಅವರಿಗೆ ತಿಳಿದಿತ್ತು. ಇವನಿಗೆ ಮೌನದ ಅನುಭವವಾಗಿದೆ. ಶಾಂತಿಯ ಅನುಭವವಾಗಿದೆ. ಈಗ ಗುರುಗಳೆಂದರು, ಮಗು, ಮೌನ ಯಾವುದೇ ಜ್ಞಾನವಲ್ಲ. ಅದು ಜ್ಞಾನದ ಆಧಾರವಾಗಿದೆ. ನಾವು ಕಣ್ಣುಗಳಿಂದ ಏನನ್ನು ನೋಡಲಾರೆವೋ ಅದನ್ನು ತೋರಿಸುವ ಶಕ್ತಿ ಮೌನಕ್ಕಿದೆ. ಹೊರಗೆ ಎಷ್ಟೇ ಗದ್ದಲವಿರಲಿ, ಜನಜಂಗುಳಿ ಇರಲಿ, ಒಳಗಡೆ ಮೌನವಿರಬೇಕು. ಶಿಷ್ಯ ತನ್ನ ಪುಸ್ತಕ ಹಾಗೂ ಲೇಖನಿ ತೆಗೆದು ಗುರುಚರಣಗಳಲ್ಲಿ ಇಟ್ಟ. ಆ ನಂತರ ಆತ ಎಂದು ಏನನ್ನೂ ಬರೆಯಲಿಲ್ಲ. ಆತ ಎಲ್ಲ ಮಾಗುತಲ ಅನುಭವ ಪಡೆದ ಕಡೆಗೊಂದು ನಿಜವಾದ ಜ್ಞಾನ ಪಡೆದುಕೊಂಡ. ಕೇಳುಗರೆ, ನಾವು ಸಹ ಹುಟ್ಟಿನಂದಿನಿಂದ ಕಡೆಯವರೆಗೆ ಏನಾದರೂ ಕೂಡಿಡುವುದರಲ್ಲಿ ತೊಡಗಿರುತ್ತೇವೆ. ಎಷ್ಟು ಸಾಧ್ಯವೋ ಅಷ್ಟು ಮಾಡಿಯೇ ಮಾಡುತ್ತೇವೆ. ಆ ನಂತರವೂ ಇನ್ನೂ ಅಧಿಕ ಪಡೆಯಲು ಇಚ್ಛಿಸುತ್ತೇವೆ. ಕೂಡಿಡಲು ಆಸೆ ಪಡುತ್ತೇವೆ. ಅದರಿಂದಾಗಿ ಮನದಲ್ಲಿ ಒಂದು ಬಗೆಯ ಅಶಾಂತಿ ಇರುತ್ತದೆ. ಮನ ವಿಚಲಿತವಾಗುತ್ತಿರುತ್ತದೆ. ನಾವು ಗುರಿಯೆಡೆಗೆ ಸಾಗಲು ಆಗುವುದಿಲ್ಲ. ಇಷ್ಟಾಗಿಯೂ ನಾವು ಮನವನ್ನು ಒಂದು ಕ್ಷಣವಾದರೂ ಶಾಂತವಾಗಿರಲು ಬಿಡುವುದಿಲ್ಲ. ಒಂದು ಕೆಲಸವಾದ ಕೂಡಲೇ ಎರಡನೆಯದು, ಎರಡನೆಯದಾದ ಕೂಡಲೇ ಮೂರನೆಯದು, ನಾಲ್ಕನೆಯದು, ಹೀಗೆ ನಮ್ಮ ಸಂಪೂರ್ಣ ಆಯುಷ್ಯ ಕಳೆದು ಬಿಡುತ್ತೇವೆ. ಹೀಗಾಗಿ ಒಂದು ಕ್ಷಣವೂ ವ್ಯರ್ಥ ಮಾಡಬಾರದೆಂದು ಯಾವುದೋ ಮರೀಚಿಕೆಯ ಹಿಂದೆ ಓಡುತ್ತಿರುತ್ತೇವೆ. ಆಂತರ್ಯದಲ್ಲಿ ಶಾಂತಿ ಅನುಭವಿಸುವುದಿಲ್ಲ. ಹಾಗಾಗಿ ಏನೇ ಎಷ್ಟೇ ಗಳಿಸಿದರೂ ಅದರ ಆನಂದದ ಅನುಭವ ಸಿಗುವುದಿಲ್ಲ. ಗೆಳೆಯರೇ, ನೀವು ಸಹ ಇದೇ ರೀತಿ ಓಡುತ್ತಾ ದಣಿದಿರಬಹುದು. ಹಾಗಿದ್ದರೆ ಒಂದು ಕ್ಷಣ ಮೌನವಾಗಿರಿ. ಅದು ನಿಮಗೆ ಸರಿಯಾದ ಮಾರ್ಗ ತೋರಿಸಿ ಅದರತ್ತ ಸಾಗುವ ಶಕ್ತಿ ನೀಡುತ್ತದೆ. ನಿಮ್ಮೊಳಗೆ ನೀವು ನೋಡುವ ಪ್ರಯತ್ನ ಮಾಡಿರಿ. ಬಹಳಷ್ಟು ಜನರಲ್ಲಿ ಇದು ಹೊರಗೆ ಕಾಣುತ್ತದೆ. ಆದರೆ ಒಳಗೊಳಗೆ ಅಶಾಂತರಾಗಿರುತ್ತಾರೆ. ನಮಗೆ ಯಾವುದರಲ್ಲಿಯೂ ಶಾಂತಿ ಸಿಗುವುದಿಲ್ಲ. ಅಲ್ಲಿಂದಿಲ್ಲಿ ಇಲ್ಲಂದಲ್ಲಿ ಓಡುತ್ತಿರುತ್ತೇವೆ. ಏನನ್ನಾದರೂ ಪಡೆಯಲು ಕೂಡಿಡಲು ಯತ್ನಿಸುತ್ತೇವೆ. ಆದರೆ ಅವುಗಳಿಂದ ಏನೇನೂ ಶಾಂತಿ ಸಿಗುವುದಿಲ್ಲ. ನೀವೀಗ ಕೇಳಬಹುದು, ಮೌನವನ್ನು ಹೇಗೆ ಅನುಭವ ಪಡೆಯಬಹುದು? ನಮ್ಮ ಆಂತರ್ಯದಲ್ಲಿ ನಾವು ಹೇಗೆ ನೋಡುವುದು? ಮನವನ್ನು ಹೇಗೆ ಶಾಂತವಾಗಿಡುವುದು? ಇದರ ಸರಳ ಉಪಾಯವೆಂದರೆ ಧ್ಯಾನ. ನಿಮ್ಮ ಆಚರಣೆ, ಕೆಲಸ ಲಕ್ಷ್ಯವಿಟ್ಟು ನೋಡಿ ನೀವೇನು ಮಾಡುತ್ತಿದ್ದೀರಿ ಎಂದು. ಯಾವುದಕ್ಕೆ ಎಷ್ಟು ಸಮಯ ಕೊಡುತ್ತಿದ್ದೀರಿ? ಯಾವುದೇ ವಸ್ತು ಅಥವಾ ದೃಶ್ಯ ನೋಡಿದಾಗ ನಿಮ್ಮ ಮನದಲ್ಲಿ ಯಾವ ರೀತಿಯ ವಿಚಾರಗಳು ಬರುತ್ತವೆ? ಆಗ ನಿಮಗೆ ತಿಳಿಯುತ್ತದೆ ನೀವೆಷ್ಟು ವ್ಯರ್ಥ ಚಿಂತನೆಯಲ್ಲಿ ತೊಡಗಿದ್ದೀರೆಂದು. ಅದಕ್ಕೂ ವರ್ತಮಾನಕ್ಕೂ ಏನೇನೂ ಸಂಬಂಧವಿಲ್ಲ. ನಿಮ್ಮನ್ನು ನೀವು ತಿಳಿದಷ್ಟು ಬೇರಾರು ತಿಳಿಯಲಾರರು, ತಿಳಿದಿರಲಾರರು. ಆದ್ದರಿಂದ ನಿಮ್ಮಲ್ಲಿ ನಿಮ್ಮ ಹೊರತು ಬೇರೆ ಯಾರೂ ಪರಿವರ್ತನೆ ತರಲಾರರು. ನೀವು ಹೇಗೆ ಬೇಕೋ ಹಾಗೆ ನಿಮ್ಮನ್ನು ನೀವು ರೂಪಿಸಿಕೊಳ್ಳಬಹುದು. ಆದ್ದರಿಂದ ನಿರಂತರ ಪ್ರಯತ್ನ ಮಾಡುತ್ತೀರಿ. ಅದರಿಂದ ಇದನ್ನು ಸಾಧಿಸಬಹುದು. ಆಗಲೇ ನೀವು ನಿಮ್ಮ ಜೀವನಕ್ಕೆ ಒಂದು ಸರಿಯಾದ ಮಾರ್ಗಗುರಿ ತೋರಿಸಬಲ್ಲಿರಿ. ಮಿತ್ರರೇ, ನಿಮಗೆ ಈ ಕತೆ ಇಷ್ಟವಾದರೆ ಅವಶ್ಯವಾಗಿ ನಿಮ್ಮ ಅನಿಸಿಕೆ ತಿಳಿಸಿರಿ. ನಿಮ್ಮ ಉಳಿದ ಬಾಂಧವರಿಗೂ ಹೇಳಿ. ಈ ಕಥೆಯ ಲಾಭ ಅವರಿಗೂ ದೊರಕಲಿ. ಈವರೆಗೆ ನೀವು ನಮ್ಮ ಚಾನೆಲ್ಲಿನ ಸದಸ್ಯರಾಗಿರದಿದ್ದರೆ ಸದಸ್ಯರಾಗಿ. ನಿಮ್ಮ ಜೀವನದಲ್ಲಿ ಸದಾ ಸುಖ, ಶಾಂತಿ, ಸಮೃದ್ಧಿ ಇರಲಿ. ನಾವು ಸಾಧ್ಯವಾದಷ್ಟು ಒಳ್ಳೊಳ್ಳೆಯ ಕಥೆಗಳನ್ನು, ವಿಚಾರಗಳನ್ನು ಹೇಳುವ ಪ್ರಯತ್ನ ಮಾಡುತ್ತೇವೆ. ನಿಮ್ಮ ಒಂದು ಲೈಕ್ ಹಾಗೂ ಸದಸ್ಯತ್ವ ನಮಗೆ ಉತ್ಸಾಹ ತುಂಬುತ್ತದೆ.